ಸ್ನೇಹಿತರೆ, ಪ್ರತಿಯೊಂದು ಊರಿಗೂ ಒಂದೊಂದು ರೀತಿಯ ಇತಿಹಾಸ ಇರುತ್ತೆ. ಕೆಲವೊಂದು ಊರಿಗೆ ಹೆಸರು ಬರೋಕೆ ಆ ಊರಿನಲ್ಲಿ ನೆಲೆಸಿರುವ ಭಗವಂತ ಕೂಡ ಕಾರಣನಾಗ್ತಾನೆ. ಹೇಗೆ ಹಾಸನಾಂಬೆಯು ನೆಲೆ ನಿಂತಿದ್ದರಿಂದ ಹಾಸನವಾಯಿತೋ, ಮಂಗಳಾದೇವಿ ನೆಲೆ ನಿಂತಿರೋದ್ರಿಂದ ಮಂಗಳೂರು ಎಂಬ ಹೆಸರು ಬಂತೋ, ಹಾಗೆಯೇ ಪರಮೇಶ್ವರನು ಕಡಲ ತಡಿಯಲ್ಲಿ ನೆಲೆಸಿದ ಈ ಊರು ಪರಮೇಶ್ವರನ ಹೆಸರಿನಿಂದ ಕುಂದಾಪುರವಾಗಿದೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಬೇಡಿ ಬಂದ ಭಕ್ತರನ್ನ ಅನುದಿನವೂ ಪೊರೆಯುವ ಕುಂದಾಪುರದ ಕುಂದೇಶ್ವರ ಸ್ವಾಮಿ ಪಾದಕ್ಕೊಂದು ಭಕ್ತಿಪೂರ್ವಕ ನಮನವನ್ನ ಸಲ್ಲಿಸಿ ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣಿಸೋ ಸಮುದ್ರ ತೀರ, ಇನ್ನೊಂದೆಡೆ ಸ್ವಚ್ಛಂದವಾಗಿ ಹರಿಯೋ ಪಂಚಗಂಗೊಳ್ಳಿ ನದಿ, ಮತ್ತೊಂದೆಡೆ ಹಚ್ಚ ಹಸುರಿನ ತೆಂಗಿನ ಮರಗಳ ಸಾಲು. ಅಬ್ಬಾ, ಇಲ್ಲಿನ ಪ್ರಕೃತಿಯನ್ನ ಆಸ್ವಾದಿಸ್ತಾ ಇದ್ರೆ ಒಂದು ಕ್ಷಣ ಬದುಕಿನ ಜಂಜಾಟಗಳೇ ಮರೆತು ಹೋಗುತ್ತೇನೋ ಎಂದು ಭಾಸವಾಗುತ್ತೆ. ಇಂತಹ ಪ್ರಕೃತಿಯ ಅನನ್ಯವಾದ ಸೌಂದರ್ಯದ ನಡುವೆ ಪರಮೇಶ್ವರನು ಕುಂದೇಶ್ವರ ಎನ್ನುವ ಹೆಸರಿನಿಂದ ನೆಲೆ ನಿಂತಿದ್ದು, ಈ ಆಲಯವನ್ನ ಕುಂದವರ್ಮ ಎಂಬ ರಾಜನು ನಿರ್ಮಿಸಿದ್ದು. ಕುಂದೇಶ್ವರನು ನೆಲೆಸಿರೋದ್ರಿಂದ ಈ ಊರಿಗೆ ಕುಂದಾಪುರ ಎಂಬ ಹೆಸರು ಬಂತು ಎಂದು ಹಲವಾರು ಶಾಸನ ಹಾಗೂ ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ. ಬಲಿಪೀಠ, ನಂದಿ ಮಂಟಪ, ಒಳಪೌಳಿ, ಗರ್ಭಗೃಹ, ಪ್ರದಕ್ಷಿಣಾಪಥ, ರಾಜಗೋಪುರ, ಕಲ್ಯಾಣಿಯನ್ನ ಒಳಗೊಂಡಿರುವ ಈ ದೇವಾಲಯದಲ್ಲಿ ಪರಮೇಶ್ವರನು ಲಿಂಗರೂಪಿಯಾಗಿ ನೆಲೆ ನಿಂತಿದ್ದಾನೆ. ಬೇರೆ ಶಿವನ ದೇಗುಲಕ್ಕಿಂತ ಇಲ್ಲಿ ಪ್ರತಿಷ್ಠಾಪಿಸಿರುವ ಶಿವನ ಲಿಂಗವು ತುಂಬಾನೇ ಭಿನ್ನವಾಗಿದೆ. ಇಲ್ಲಿನ ಶಿವಲಿಂಗವನ್ನ ರುದ್ರಾಕ್ಷ ಶಿಲೆಯಿಂದ ಮಾಡಿದ್ದು, ದೇವರ ಶಿರೋಭಾಗವು ಅಡ್ಡಕ್ಕೆ ತುಂಡರಿಸಲ್ಪಟ್ಟ ಕಂಬದಂತೆ ಚಪ್ಪಟೆಯಾಗಿದೆ. ಪರಮೇಶ್ವರನ ಎದುರಿನಲ್ಲಿರುವ ಕರಿಶಿಲೆಯ ನಂದಿ ವಿಗ್ರಹವು ಚಿಕ್ಕದಾಗಿದ್ದು ಅತ್ಯಂತ ಸುಂದರವಾಗಿದೆ. ಇಲ್ಲಿ ಪರಮೇಶ್ವರನ ಜೊತೆ ಗಣೇಶ, ಪಾರ್ವತಿ, ಅಯ್ಯಪ್ಪ ಸ್ವಾಮಿ, ನಾಗದೇವತೆ ಹಾಗೂ ಪರಿವಾರ ದೇವತೆಗಳನ್ನ ಕೂಡ ಪ್ರತಿಷ್ಠಾಪಿಸಲಾಗಿದೆ. ಅತ್ಯಂತ ಶಕ್ತಿಶಾಲಿಯಾಗಿರುವ ಈ ಕುಂದೇಶ್ವರನ ಎದುರಿನಲ್ಲಿ ನಿಂತು ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಮನದ ಕೋರಿಕೆಗಳೆಲ್ಲವೂ ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ಅಲ್ಲದೆ ಈ ದೇವನಿಗೆ ಸೋಣೆ ಆರತಿ ಮಾಡೋದ್ರಿಂದ ಹರಕೆ ಹೊತ್ತುಕೊಂಡ್ರೆ ವಿಶೇಷ ಫಲಗಳು ಲಭಿಸುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ಮನದ ಮಾತಾಗಿದೆ. ಇನ್ನು ದೇಗುಲದ ಹೊರ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ಋಷಿಕೇಶದ ಮಾದರಿಯ ಧ್ಯಾನಸ್ಥ ಶಿವನ ಗಂಗಾವತರಣದ ವಿಗ್ರಹವನ್ನ ಸ್ಥಾಪಿಸಲಾಗಿದ್ದು, ಇದು ನೋಡುಗರ ಮೈಮನದಲ್ಲಿ ರೋಮಾಂಚನವನ್ನ ಎಬ್ಬಿಸುತ್ತೆ. ಪರಮೇಶ್ವರನು ನೆಲೆಸಿರುವ ಈ ಪುಣ್ಯ ಕ್ಷೇತ್ರದಲ್ಲಿ ಕಾರ್ತಿಕ ಬಹುಳ ಅಮಾವಾಸ್ಯೆಯಂದು ದೇವರಿಗೆ ಲಕ್ಷ ದೀಪೋತ್ಸವ ಸೇವೆಯನ್ನ ಮಾಡಲಾಗುತ್ತೆ. ಈ ದಿನ ದೇವರಿಗೆ ಶತರುದ್ರಾಭಿಷೇಕ, ಮಹಾಪೂಜೆ, ಮಂಗಳಾರತಿಯನ್ನ ನೆರವೇರಿಸಲಾಗುತ್ತೆ. ಇದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ನಡೆಸಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಸಿಂಹ ಸಂಕ್ರಮಣದಿಂದ ಕನ್ಯಾ ಸಂಕ್ರಮಣದವರೆಗೆ ಇಲ್ಲಿ ಸೋಣೆ ತಿಂಗಳನ್ನ ಆಚರಿಸಲಾಗುತ್ತೆ. ಈ ಸಮಯದಲ್ಲಿ ಸೋಣೆ ಆರತಿ ಮಾಡುತ್ತೀವಿ ಅಂತ ಹರಕೆ ಹೊತ್ತುಕೊಂಡ ಭಕ್ತರು ಇಲ್ಲಿಗೆ ಆಗಮಿಸಿ ದೇವರಿಗೆ ಸೋಣೆ ಆರತಿ ಮಾಡೋ ಮೂಲಕ ಹರಕೆಯನ್ನ ಪೂರ್ಣ ಮಾಡ್ತಾರೆ. ಶಿವನ ಸನ್ನಿಧಾನವಾಗಿದ್ರಿಂದ ಈ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಈ ದಿನ ಸರ್ವಾಲಂಕೃತ ಭೂಷಿತನಾದ ದೇವರನ್ನ ನೋಡೋದೇ ಬದುಕಿನ ಒಂದು ಸುಕೃತವಾಗಿದೆ. ಇಲ್ಲಿ ನೆಲೆಸಿರುವ ಪರಮಾತ್ಮನನ್ನ ನಿತ್ಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಶತರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಸೋಣೆ ಆರತಿ, ಶಾಶ್ವತ ನಿತ್ಯ ಪೂಜೆ, ನಂದಾದೀಪ ಸೇವೆ ಇನ್ನೂ ಮುಂತಾದ ಸೇವೆಗಳನ್ನ ಮಾಡಿಸಬಹುದು. ಕುಂದೇಶ್ವರನು ನೆಲೆಸಿರುವ ಈ ಪುಣ್ಯ ಕ್ಷೇತ್ರವು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿದೆ. ಈ ಕ್ಷೇತ್ರವು ರಾಜಧಾನಿ ಬೆಂಗಳೂರಿನಿಂದ 408 ಕಿಲೋಮೀಟರ್, ಮಂಗಳೂರಿನಿಂದ 91 ಕಿಲೋಮೀಟರ್, ಉಡುಪಿಯಿಂದ 37 ಕಿಲೋಮೀಟರ್, ಕುಂದಾಪುರ ಪಟ್ಟಣದಿಂದ ಕೇವಲ 1.6 ಕಿಲೋಮೀಟರ್ ದೂರದಲ್ಲಿದೆ. ಕುಂದಾಪುರವು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನ ಹೊಂದಿದ್ದು, ಕುಂದಾಪುರದಿಂದ ಆಟೋ ಮಾಡಿಸಿಕೊಂಡು ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ
ಭೇಟಿ ನೀಡಿ ಕುಂದೇಶ್ವರನನ್ನ ಕಣ್ತುಂಬಿಕೊಂಡು ಪಾವನರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.